ಅಲ್ಲಿ ಒಟ್ಟು ಹೆಂಗಾದ್ನೋ ನನಗೆ ಗೊತ್ತಿಲ್ಲ. ಭದ್ರಾವತಿನಲ್ಲಿ ನಾವು ಮಾಡ್ತಾಯಿದ್ದೆ. ಭದ್ರಾವತಿನ ದಾರಿಯಲ್ಲಿ ಫ್ಯಾಕ್ಟ್ರಿನಲ್ಲಿ ನೋಡಿಕೊಂಡು ಯಾರನ್ನ ಹೊಟ್ಕೊಂಡು ಬರ್ತಾಯಿದ್ದೆ ಮನೆಗೆ. ದಾರಿಯಲ್ಲಿ ಬರ್ತಾಯಿದ್ನಲ್ಲ, ಯಾರೋ ಸೈಕಲ್ ಮೇಲೆ ಫಾಸ್ಟಾಗಿ ಹೋಗ್ತಾಯಿದ್ರು. ಹೋಗ್ಬಿಟ್ಟು ಅದೇ 20 ರೂಪಾಯಿ ಬೆಳೆಸ್ಕೊಂಡು ಹೊಟ್ಟಿದ್ದು. ಅದೆಲ್ಲ ಹುಡುಗ ಥರ 20 ರೂಪಾಯಿ ತೊಗೊಂಡು ಏನು ಮಾಡಿದೆ, 10 ರೂಪಾಯಿ ನಾನು ಒಂದು ಚಡ್ಡಿ ತರಿಸ್ಬಿಟ್ಟು ಇನ್ನೊಂದಲ್ಲಿ ನರಸಿಂಹಸ್ವಾಮಿದು ಕೂತಿರೋದು ಒಂದು ಫೋಟೋ ಇತ್ತು. ಅವಾಗ ಚಿಕ್ಕದು ಫೋಟೋ ಇತ್ತು. ಅದು ಅಂಗಡಿಯಲ್ಲಿ ತಗೊಂಡು ಗುರುವಾರ ಪೂಜೆ ಮಾಡ್ತಾಯಿದ್ದೆ. ಫ್ರೆಂಡ್ ಹೇಳ್ತಾಯಿದ್ದೆ, ಫ್ರೆಂಡ್ ಒಬ್ಬ ಇರ್ತಾರ, ಅವನು ಯಾರೋ ಬಂದಿದ್ದಾರಂತ ಬಾಬಾದು ಅಂತ ಎಲ್ಲ ಅದೆಲ್ಲ ಸ್ಲೈಡ್ಸ್ ಎಲ್ಲ ಬಿಟ್ಬಿಟ್ಟೇನು ತೋರಿಸ್ತಾ ಇದ್ದಾರೆ, ಹೋಗೋಣ ಅಂತ ಕೇಳ್ದ. ಸರಿ ಹೋಗೋಣಪ್ಪ ಅಂತಂದರೆ, ಸರಿ ನಾವು ಹೋಗೋತ್ತಿಗೆ ಅವ್ರು ಹೊಟ್ಟೋಗಿದ್ದು, ಶಿವ ಹೊಟ್ಟೋಗಿದ್ದು. ಸರಿ ಆಮೇಲೆ ಅವ್ರಿಗೆ ಇದ್ದು ಅವಾಗ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವು. ಸರಿ ಅವಾಗೇನಾಯಿತು, ಇನ್ನೊಂದು ಸರಿ ನಮ್ಮ ಕಸಿನ್ ಅವರು ಮದುವೆ ಸೆಟ್ಲಾಯಿತು. ಆ ಮನೆಯವರು ಅವರು ತುಂಬ ಡಿವೋಟಿಗಳು. ಅವರು ಚಿತ್ರದುರ್ಗದಲ್ಲಿದ್ದಾರೆ, ಡಾಕ್ಟರ್ ರಾಮಣ್ಣ ಅಂತಿದ್ದರು ಚಿತ್ರದುರ್ಗದಲ್ಲಿ. ಅವರೆಲ್ಲ ಈಗ ಅವ್ರ ಮಕ್ಕಳಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಸ್ಟೌವಲ್ಲೇ ಇಟ್ಕೊಂಡಿದ್ದಾರೆ. ಅಲ್ಲಿ ಭಾವನೆ ಆಗೋರು ಸ್ಟವ್ನಲ್ಲಿ ಅವರಿಗೆ. ತುಂಬ ಅವಾಗೆಲ್ಲ ಮಾಡೋರು ಅವರು ಎಲ್ಲ ಮಾಡಿದ್ರು. ಆವಾಗ ಗುರುವಾರ ಎಲ್ಲ ಇತ್ತು. ನಾನು ಅಲ್ಲಿ ಸಂತಬಂಧನಲ್ಲಿ ಸ್ಕೂಲ್ ಟೀಚರ್ ಆಗಿದೆ. ಅಲ್ಲಿಂದ ಹತ್ತಾಯಿತು ಚಿತ್ರದುರ್ಗ. ಎವರಿ ವೀಕು ಅಥವಾ 15 ಡೇಸು ಅಥವಾ ರಜಾ ಬಂದಾಗೆಲ್ಲ ಹೋಗ್ತಾಯಿದ್ದು. ಮಧ್ಯಾಹ್ನಗೆಲ್ಲ ವಾಪಸ್ ಬರ್ತಾಯಿದ್ವು. ಸರಿ ಅಲ್ಲಿ ಸಾಯಿ ಒಟ್ಟಿ ಬಜಾರೆಲ್ಲ ಸ್ವಲ್ಪ ಹಾಗೆ ಸಾಯಿ ಬಜಾರ್ನೂ ಇದೆ, ಉತ್ತರ ಆಯಿತು. ಸರಿ ಆಮೇಲೆ ಅಲ್ಲಿಂದ ಬಂದು ಅಲ್ಲಿ ಆಮೇಲೆ ಎ ಜಿ ಆಫೀಸಲ್ಲಿ ಕೆಲಸ ಸಿಕ್ಕಿದೆ. ಅಲ್ಲಿ ಮೇಸ್ಟ್ರಿ ಕೆಲಸ ಬಿಟ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅದು ಸಿಕ್ಕ. ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಗಬೇಕು ಅದು ಅದಕ್ಕೆ ಬೇರೆ ಸ್ಟೇಟ್ ಗೌರ್ಮೆಂಟ್ನಲ್ಲೂ ಅಷ್ಟೇ. ಸ್ಟೇಟ್ ಗೌರ್ಮೆಂಟ್ಗೆ ಆಗ್ತಿಲ್ಲ, ಸ್ಟೇಟ್ ಗೌರ್ಮೆಂಟ್ ಹೋಗೋಲ್ಲ ಅಂತ ಹೇಳಿದೆ. ಗೌರ್ಮೆಂಟು ಅದು ನಾನು ಕೆಲಸ ಸಿಕ್ಕಿದ್ದು ಅದು ಅನುಭವ. ಅದೇ ಜೂನ್ 52ನಲ್ಲಿ ಸರಿ ರಿಸಲ್ಟ್ ಬಂತು. ಒಂದು 10 ದಿವಸ ಆಯಿತು. ಆಮೇಲೆಲ್ಲ ಸರಿ ಎಲ್ಲ ಇನ್ನೇ ಕೆಲಸ ಹುಡ್ಕೋಬೇಕು ಅಂತಿದ್ದು. ಆಮೇಲೆ ನಮ್ಮ ತಾಯಿ ತಮ್ಮಂತಿದ್ರು ಬರೀದು. ಅವರು ಇನ್ನೊಬ್ಬರು ದೊಡ್ಡ ಅವರು ತಮ್ಮನ ನಮ್ಮ ತಂದೆಯವರು ಅವರು ಅಲ್ಲಿ ಭದ್ರಾವತಿನಲ್ಲಿದ್ದು, ಭದ್ರಾವತಿ ಫ್ಯಾಕ್ಟ್ರಿನಲ್ಲಿದ್ದು. ಅವ್ರಿಗೆ ಹೋಗಿ ಕೇಳಿದೆ, ಎಲ್ಲ ಕೊಡಿಸ್ತೀರ ಕೆಲಸ ಅಂತ. ಅವರು ಬೇಡಪ್ಪ, ಇಲ್ಲಿ ಹತ್ತಕ್ಕೆ ಮನೆಯಲ್ಲಿ ನಾನ್ ಬ್ರಾಹ್ಮಿನ್ಸ್ಗಳು ಎಲ್ಲ ತುಂಬ ಗಲಾಟೆ, ತುಂಬ ಬ್ರಾಹ್ಮಣರನ್ನು ಸರಿಯಾಗಿ ನೋಡ್ಕೊಳ್ಳೋ, ಪ್ರಮೋಷನ್ ಕೊಡೋಲ್ಲ, ಬೇಡ ಫ್ಯಾಕ್ಟ್ರಿ ಬೇಡ. ನನ್ನ ತಮ್ಮ ಇದ್ದಾನೆ ಶಿವಮೊಗ್ಗದಲ್ಲಿ ಅಡ್ವೊಕೇಟು, ಅಲ್ಲಿ ಹೋಗು, ಸರಿ ಏನೋ ಹೇಳಿದ್ರು ನೋಡಿದ್ರು ಕೇಳು ಅಂತ ಹೇಳ. ಅವ್ರಿಗೆ ಗೊತ್ತಿರ್ತಾರೆ ಯಾರು ತುಂಬ. ಸರಿ ಆಮೇಲೆ ಒಂದು ದಿವಸ ಹೋದೆ ಅಲ್ಲಿಗೆ. ಸರಿ ಅವರು ಸರಿ ಏನಂಟು ಅವಾಗ ಎಲ್ಲಿಯ ಬದ್ರಿನಾರಾಯಣ ಇತ್ತು, ಹಿಂಗಾರ ಹೊರ ಬದ್ರಿನಾರಾಯಣ. ಸೊ ಅವರು ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದರು ಅದೇ ಯಾವುದಲ್ಲಿ. ಸರಿ ಮೇಸ್ಟ್ರಿ ಕೆಲಸಕ್ಕೆ ನೋಡಪ್ಪ ಅಲ್ಲಿ ಕೇಳಿದ್ರೆ ಯಾವ್ದಾರು ಡಿಸ್ಟ್ರಿಕ್ಟ್ ಬರೋರ ಮೇಸ್ಟ್ರಿ ಕೆಲಸಕ್ಕೆ ತೆಕ್ಕೊಳ್ಳೋ ಅದು ಹೋಗ್ತೇನೆ, ಅದಕ್ಕೆ ರೆಕಮೆಂಡ್ ಮಾಡ್ತೀನಿ ಅವ್ರ ಹತ್ರ. ಆಮೇಲೆ ಅವರೇ ಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸರಿ ಆಮೇಲೆ ಅವರು ಮಾಡಿದ್ರು. ನೆಕ್ಸ್ಟ್ ಡೇ ಹಾಕೊಂಬಿಟ್ಟು ಊಟ ಗೀಟ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಊಟ ಗೀಟ ಮಾಡ್ಕೊಂಡು ಬಂದ. ಸರಿ ಹೇಳಿದೆ, ಹೋಗಿಲ್ಲ ಸಂತ ಬೆನ್ನು ಇದೆಯಲ್ಲ, ಕೆಲಸ ಖಾಲಿ ಇದೆ, ಸರಿ ಅಲ್ಲಿ ಹೋಗ್ತೀಯಾ ಅಂತ ಹೇಳಿದ್ರು. ಸರಿ ಯಾವ್ದು ಅಂತ ನಮಗೆ ಗೊತ್ತಿಲ್ಲ ಯಾವುದು. ಸರಿ ಹೋಗ್ತೀನಿ ಅಂತಂದು ಹೋಗ್ತೀನಿ ಅಂತ ಹೋಗಿ ಆಮೇಲೆ ಕೆಲಸ ಆರ್ಡ್ರ್ ಬಂತು. ಸರಿ ಕೆಲಸ ನೆಕ್ಸ್ಟ್ ಡೇ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅಂದರೆ ಹೋಗ್ತಾಯಿದ್ದೆ, ಬಸ್ನಾಗೆ ಹೋಗ್ತಾಯಿದ್ದೆ. ಅದೇ ಏನೋ ಈಗ ಫ್ರೆಂಡು ಅಂತೇಳಿ ಮಾತಾಡ್ತಾಯಿದ್ದೆ ಅವ್ರ ಹತ್ರ. ಅವರು ಹೈಸ್ಕೂಲ್ ಆರ್ಡ್ರ್ ಬಂದು ಸೇರ್ಕೋಬೇಕು ಅವರು. ನಾನೇ ಹೆಡ್ ಮಾಸ್ಟ್ರು ಅಂತ. ಸರಿ ಆಮೇಲೆ ಅಲ್ಲಿ ಹೋಗಿ ಸರಿ ನಮ್ಮನ್ನೆಲ್ಲ ಉಳ್ಕೊಳ್ಳಿ, ಸರಿ 1-2 ದಿವಸ ಒಂದು ವಾರ ಆದಮೇಲೆ ಬೇರೆ ರೂಮ್ ಮಾಡ್ಕೊಂಡು ಮಾಡ್ಕೊಂಡಿದ್ದೆ.